ಅಕ್ರಮ ಮರಳುಗಾರಿಕೆ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಪಿಎಸ್ಐ ಪ್ರಸಾದ್ ನನ್ನ ಮೇಲೆ ಹಲ್ಲೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಸುಳ್ಳು ಪ್ರಕರಣ ದಾಖಲಿಸಿ ಜೈಲಿಗೆ ಕಳುಹಿಸಿದರು. ಪ್ರಕರಣ ಕೈಗೆತ್ತಿಕೊಂಡ ಜಗಳೂರು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಆರ್ ಚೇತನ್ ಅವರು ಆರೋಪಿತ ಅಪರಾಧ ಮಾಡುವುದು ಕಂಡುಬಂದಿಲ್ಲವೆಂದು ಪ್ರಕರಣವನ್ನು ಖುಲಾಸೆ ಮಾಡಿದ್ದಾರೆ ಎಂದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸಾಮಾಜಿಕ ಕಾರ್ಯಕರ್ತ ಬಿವಿ ವಿನಯ್ ಕುಮಾರ್ ಅವರು ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 2016ರಲ್ಲಿ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪಿಎಸ್ಐ ಪ್ರಸಾದ್ ನೈಸರ್ಗಿಕ ಸಂಪತ್ತಾಗಿರುವ ಮರಳನ್ನು ತಿಂಗಳ ವಂತಿಗೆ ಪಡೆದು ಪೊಲೀಸ್ ರಕ್ಷಣೆಯಲ್ಲಿ ನಡೆಸುತ್ತಿದ್ದು ಅಕ್ರಮ ಮರಳು ಸಾಗಾಣಿಕೆಯ ಬಗ್ಗೆ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಲಿಖಿತವಾಗಿ ದೂರು ನೀಡಲಾಗಿತ್ತು. ಇದರಿಂದ ವೈಯಕ್ತಿಕ ದ್ವೇಷವಿಟ್ಟುಕೊಂಡು ಪದವೀಧರನಾದ ನನ್ನ ಮೇಲೆ ಹಲ್ಲೆ ನಡೆಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಆರೋಪಿಸಿ ಸೆಕ್ಷನ್ 353, 504 ಮತ್ತು 506 ಅಡಿ ಪ್ರಕರಣ ದಾಖಲಿಸಿ ಜೈಲಿಗೆ ಕಳುಹಿಸಿದ್ದರು ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ರೆಡ್ಡಿ, ಉದ್ಘಟ ಲಕ್ಷ್ಮಣ್, ಕಮಂಡಲಗುಂದಿ ವೆಂಕಟೇಶ್, ಸ್ವಾಮಿ ಸೇರಿದಂತೆ ಮತ್ತಿತರರಿದ್ದರು. ಪಿಎಸ್ಐ ಹೇಳ್ಬೋದಾ? ಪ್ರಸಾದ್ ಪಿಎಸ್ಐ 2016ರಲ್ಲಿ ಜಗಳೂರು ತಾಲೂಕಲ್ಲಿ ತಿಂಗಳ ವಂತಿಗೆ ಪಡೆದು ಪೊಲೀಸ್ ರಕ್ಷಣೆಯಲ್ಲಿ ನಡೆದಿರುವ ಅಕ್ರಮ ಮರಳುಗಾರಿಕೆ ಅವರು ಮಾಡ್ತಿದ್ದ ಉನ್ನತಾಧಿಕಾರಿಗಳಿಗೆ ನಾನು ಇದು ಬರೆದೆ ಸರ್. ಏನು ಅಂದರೆ ಪಿಟಿಷನ್ಸ್ ಆದ ಕಾರಣ ನನ್ನ ಮೇಲೆ ಹಲ್ಲೆ ಮಾಡಿಬಿಟ್ಟು 353, 504, 506 ಆದಂಥ IPC ರೀತಿಯ ಸುಳ್ಳು ಪ್ರಕರಣ ದಾಖಲಿಸಿ ನನ್ನ ಜೈಲಿಗೆ ಕಳಿಸಿ ಸುಳ್ಳು ಚಾರ್ಜ್ ಶೀಟ್ ಬರೆದು ಜೀವನ ಹಾಳು ಮಾಡಿದ್ರು ಸರ್. ಪದೇ ಪದೇ ಸುಳ್ಳು ಪ್ರಕರಣಗಳು ಮೆಲಿಸಿಯಸ್ ಪ್ರಾಸಿಕ್ಯೂಷನ್ ಮಾಡಿದ್ರು. 60,000 ರೂಪಾಯಿ ದಂಡ ಮಾನವ ಹಕ್ಕು ಆಯೋಗ ಪ್ರಸಾದ್ ಅವರಿಗೆ ವಿಧಿಸಿದೆ ಸರ್. ಇಲಾಖೆ ತನಿಖೆ ಹಾಕಿದೆ, ಅದನ್ನು ಫೇಲ್ ಮಾಡಿದ್ರು. ಉಚ್ಚ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡಿದ್ದೀನಿ. ಎಲ್ಲ ಕಾರಣದಿಂದ ನನ್ನ ಹಗಲೆಲ್ಲ ಅರೆಸ್ಟ್ ಮಾಡೋದು, ನನ್ನ ಹಿಂದೆ ಬೈಕಲ್ಲಿ ಜನನ ಕಳಿಸಿ ಎಕ್ಸ್ಟ್ರಾಕ್ಷನ್ ಮಾಡೋದು, ಜೀವ ಬೆದರಿಕೆ ಹಾಕ್ಸೋದು ಮಾಡ್ತಾ ಇದ್ದಾರೆ. ನನ್ನ ಮೇಲಿರುವಂಥ 353, 504, 506 8 ವರ್ಷ 2 ತಿಂಗಳು ಸುದೀರ್ಘವಾಗಿ ಜಗಳೂರು ನ್ಯಾಯಾಲಯದಲ್ಲಿ ಇದು ಕೇಸ್ ನಡೆದ್ಬಿಟ್ಟು ದೋಷ ಮುಕ್ತ ಅಂತ ತೀರ್ಪು ಕೊಟ್ಟಿದೆ. ಕೊಟ್ಟಿರುವಂಥ ಎಲ್ಲ ಸೆಕ್ಷನ್ಗಳು ನಕಾರಾತ್ಮಕ ಅಂತ ಕೊಟ್ಟಿದೆ. ಡೇಟ್, ಟೈಮ್, ಪ್ಲೇಸ್ ಯಾವುದೂ ಕೂಡ ಒಂದು ಖಚಿತವಾಗಿಲ್ಲ, ಎಲ್ಲ ನಕಾರಾತ್ಮಕವಾದ್ದು. ಸೆಕ್ಷನ್ ಸುಳ್ಳು, ಇದು ಪ್ರಕರಣ ಅಂತ ಕೊಟ್ಟಿದೆ ಸರ್. ಜೀವನ ಹಾಳು ಮಾಡಿದ್ದಾರೆ ಪದವೀಧರಂದು. ಇವ್ರ ಮೇಲೆಲ್ಲ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದೀನಿ. ಮಾನ್ಯ ಪೊಲೀಸ್ ಪೂರ್ವ ವಲಯದ ಮಹಾನಿರೀಕ್ಷಕರಾದಂಥ IG ಸಾಹೇಬ್ ರವಿಕಾಂತೇಗೌಡರು ಇವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಇವ್ರ ಮೇಲೆ IPC 191, 193, 195 ಪ್ರಕಾರ ಭಾರತ ದಂಡ ಸಮಿತಿಯಲ್ಲಿ ಪ್ರಕರಣ ದಾಖಲಿಸಿ ಇವ್ರ ಮೇಲೆ ದೋಷಾರೋಪನ ರಚಿಸಬೇಕು, ವಿಚಾರಣೆ ಮಾಡಿ ಇವ್ರನ್ನ ಅಮಾನತ್ ಮಾಡ್ಬೇಕು ಸರ್. ಅಮಾನತ್ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಹೊನ್ನಾಳಿ ಶಾಸಕ ನಮ್ಮ ಮಾವ ಯಾರು ಶಾಂತನಗೌಡ, ಉನ್ನತ ಅಧಿಕಾರಿಗಳು ನಮ್ಮನ್ನೇನು ಮಾಡೋಕ್ಕಾಗಲ್ಲ, ನಾವೇನು ಮಾಡಿದ್ರು ನಡೆಯುತ್ತೆ. 16 ಕೋಟಿ ರೂಪಾಯಿ ಮರಳು ದಂಧೆಯಲ್ಲಿ ದುಡ್ಡು ಮಾಡಿದ್ದಾರೆ. ಜೀವ ಬೆದರಿಕೆ ಹಾಕಿ ಕೊಲೆಗೆ ಸಂಚು ಮಾಡ್ತಾ ಇದ್ದಾರೆ. ನಮ್ಮ ಜೀವಕ್ಕೆ ಏನೇ ತೊಂದರೆ ಆದರೂ ಪ್ರಸಾದ್ ಅವರೇ ನೇರ ಹೊಣೆ. ನಾವು ಪದವೀಧರರು, ನಮ್ಮ ಜೀವನ ಸರ್ಕಾರಿ ಹುದ್ದೆಗೆ ಹೋಗೋಕ್ಕಾಗಲಿಲ್ಲ. LLB ಸೇರಿದ್ರು ನಮ್ಮದು ಪೂರ್ತಿ ಮಾಡೋಕ್ಕಾಗಲಿಲ್ಲ. ಮೆಂಟಲಿ ಫಿಸಿಕಲಿ ಟಾರ್ಚರಿಂದ ಇದಾಯಿತು. ಈಗ ನನ್ನ ವಿದ್ಯಾಭ್ಯಾಸಕ್ಕೂ ತೊಂದರೆ ಉಂಟಾಯಿತು, ಜೀವನ ಹಾಳು ಮಾಡಿದ್ರು. ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮಾನ್ಯ ಪೊಲೀಸ್ ಇಲಾಖೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ನನಗೆ ರಕ್ಷಣೆ ಕೊಡಬೇಕು. ನನ್ನ ಪರವಾಗಿ ಬಂದು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇನ್ನು ನನಗೆ ಪರಿಹಾರ ಬೇಕು ಸರ್. ಅವ್ರ ಮೇಲೆ ಕ್ರಮ ಆಗಬೇಕು. ಅದು ನನ್ನ ಜೊತೆ ನಿಲ್ಲಬೇಕು ನಾಗರಿಕರು ಮತ್ತೆ ನಮ್ಮ ಶಾಸಕರು. ಹಿಂದೆ 2016ರಲ್ಲಿ ಇದ್ದಾಗ ಯಾವ ಶಾಸಕರು ನನ್ನ ಪರ ಬರಲಿಲ್ಲ, ಬರೇ PSI ಪ್ರಸಾದ್ ಪರನೇ ಹೋದ್ರು. ನನ್ನ ಮೇಲೆ ನನ್ನ ಆರೋಪ ಇದ್ದ ಕಾರಣ ಯಾರು ನನ್ನ ಜೊತೆ ಮಾಡಲಿಲ್ಲ. ಘನ ನ್ಯಾಯಾಲಯ ಆರೋಪ ಮುಕ್ತ ಮಾಡಿದೆ. ಹಾಕಿರೋದೇ ಸುಳ್ಳು ಪ್ರಕರಣ, ಅಟ್ಟರ್ ಫ್ಲಾಪ್ ಚಾರ್ಜ್ ಶೀಟ್ ಅಂತ ಹೇಳಿದೆ ಸರ್. ಅದರಿಂದ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಮಾನ್ಯ ಶಾಸಕರಲ್ಲಿ ಕೇಳ್ಕೊಳ್ತೀನಿ. ನಮ್ಮ ತಾಲೂಕಿನಲ್ಲಿ ಇಂಥ ಬರಪೀಡಿತ ನಾಡು ಸರ್. ಇಲ್ಲಿ ಹುಟ್ಟು ದೊಡ್ಡವರಾಗಿ ಪದವಿ ಅನ್ನೋದೇ ದೊಡ್ಡ ಇದು. ಅಂಥದ್ರಲ್ಲಿ ನಾನು ಪದವೀಧರ, ನಾನು ಒಬ್ಬ ಕಾಂಪಿಟೇಟಿವ್ DYSP AC ಆಗಬೇಕು ಅಂತಿದ್ದೆ. ಸುಳ್ಳು ಪ್ರಕರಣ ಹಾಕಿ ಜೀವನ ಹಾಳು ಮಾಡಿದ್ದಾರೆ. ಆದ್ರಿಂದ ಇವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಶಾಸಕರು ಇದ್ರ ಜೊತೆ ಬಲ ನಿಲ್ಲಬೇಕು ನಮಗೆ.